ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಮಾಧವಿ ಭಂಡಾರಿ ಅಂತೇಳ್ಬಿಟ್ಟು, ಊರು ಚಾಮರಾಜನಗರದವರು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಬಂದುಬಿಟ್ಟು ಗಂಡ ಸುಖ ಕೊಡುವುದು ನಿಲ್ಲಿಸಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಬಯಕೆ ಚೆನ್ನಾಗಿ ಕೊಟ್ಟು ಮಾಡಿಸಿಕೊಳ್ಳಬೇಕು ಅನ್ನೋದು ಇವರೊಂದು ಹುಚ್ಚು ಬಯಕೆ ಆಗಿರುತ್ತೆ. ಇನ್ನು ಸ್ಥಳ ಮನೆ ಅಥವಾ ಹೋಟೆಲ್ ಮಾಡಿ ಅಲ್ಲಿಗೆ ಬಂದು ಸುಖವನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇವರ ಬಳಿರುವ ಮಾರುತಿ ಬ್ರಿಜಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಸ್ನೇಹಿತರೆ, ಗಂಡ ಯಾಕೆ ಸುಖ ಕೊಡುತ್ತಿಲ್ಲ ಅನ್ನೋದರ ಬಗ್ಗೆ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ, ಮದುವೆಯಾದ ಹೊಸದರಲ್ಲಿ ತೂತು ಕೆಂಪು ಆಗುವಂತೆ ಮಾಡುತ್ತಿದ್ದ, ಆದರೆ ಗಂಡ ಅದನ್ನು ಕಂಡರೆ ಆಗುತ್ತಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಇತ್ತೀಚೆಗೆ ಅದನ್ನು ಕಂಡರೆ ಆಗುತ್ತಿಲ್ಲ ಅಂತೇಳಿ ಒಪಿನಿಯನ್ ತಿಳಿಸಿರೋದು. ಒಂದು ಮಗು ಆದ ಮೇಲೆ ಲೂಸ್ ಆಗುವುದು ಸಹಜ, ಆದರೆ ಗಂಡ ಅದರಲ್ಲಿ ಮಾಡೋದಕ್ಕೆ ಮನಸ್ಸು ಮಾಡುತ್ತಿಲ್ಲ ಅಂತೇಳಿ ತಿಳಿಸಿರೋದು. ಅಂದರೆ ಮಗು ಆದ ನಂತರ ತೂತು ಲೂಸ್ ಆಗಿದೆ, ಹಾಗಾಗಿ ಗಂಡ ಮಾಡೋದಕ್ಕೆ ಮನಸ್ಸು ಮಾಡುತ್ತಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಯಾರಾದರೂ ಸಿಕ್ಕರೆ ಮಾಡಿಸಿಕೊಳ್ಳುವ ಒಂದು ಬಯಕೆ ಇದೆ, ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಗಂಡ ಯಾಕೆ ಸುಖವನ್ನು ಕೊಡುತ್ತಿಲ್ಲ ಅನ್ನೋದರ ಬಗ್ಗೆ ಕಾರಣಗಳನ್ನು ಕೊಟ್ಟಿರೋದು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಗಂಡಿನ ಹುಡುಕಾಟ ಮಾಡುತ್ತಿದ್ದೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದಾಗಿ, ಕರೆದ ತಕ್ಷಣ ಮನೆಗೆ ಬರುವಂಥವರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಹಾಗೆಯೇ ಎರಡನೇದು, ಸತತವಾಗಿ 30 ನಿಮಿಷದವರೆಗೆ ಸುಖ ಕೊಡುವುದು ಗೊತ್ತಿರಬೇಕು, ಹಾಗಿದ್ದರೆ ಮಾತ್ರ ಮೂಡ್ ಬರುತ್ತೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಇನ್ನು ಮೂರನೇದು, 50ರ ಒಳಗಿನ ಮುದುಕರಾಗಿದ್ದರೂ ಸಹಿತ ಕೊಡುತ್ತೇನೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾಲ್ಕನೇದು, ಬಂದು ಹೋಗೋದಕ್ಕೆ ಬೈಕ್ ಇದ್ದರೆ ತುಂಬಾ ಒಳ್ಳೆಯದು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿರುವ ಮಾರುತಿ ಬ್ರಿಜಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ಬೇಸಿಕ್ ಮಾಡಲ್ ಪ್ರೈಸ್ ಬಂದ್ಬಿಟ್ಟು 8,34,000 ಅಂತ ತಿಳಿಸಿರೋದು. ಮೈಲೇಜು 19ರಿಂದ 25 km/ಲೀಟರ್ ಕೊಡುತ್ತೆ. ಎಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1462 cc. ಫ್ಯೂಯಲ್ ಟೈಪು ಪೆಟ್ರೋಲು ಮತ್ತು CNG ಎರಡೂ ಕೂಡ ಸಪೋರ್ಟ್ ಕೊಡುತ್ತೆ. ಟ್ರಾನ್ಸ್ಮಿಷನು ಮ್ಯಾನುವಲ್ ಮತ್ತು ಆಟೋಮೆಟಿಕ್ ಇರುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಇನ್ನು ಈ ಒಂದು ಕಾರಿನಲ್ಲಿ ಟ್ರಿಪ್ ಕೂಡ ಹೋಗೋಣ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಾರುತಿ ಬ್ರಿಜಾ ಕಾರಿನ ಒಂದು 3D ವ್ಯೂ ಆಗಿರುತ್ತೆ. ಇದು ಫಿಸಿಕಲ್ ಲುಕ್ ಆಗಿರುವಂಥದ್ದು. ಇನ್ನು ಇದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ ನಮಗೆ. ಸೊ ಡೋರ್ ನೋಡ್ತಾ ಇರ್ಬೋದು, ತುಂಬಾ ಲಕ್ಸುರಿಯಸ್ ಆಗಿ ಡಿಸೈನನ್ನು ಮಾಡಿದ್ದಾರೆ. ಇನ್ನು ಇಂಟೀರಿಯರ್ ಡಿಸೈನ್ ನೋಡ್ತಾ ಇರ್ಬೋದು, ಇದು ಫ್ರಂಟ್ ಲುಕ್ ಆಗಿರುತ್ತೆ. ಹಾಗೆಯೇ ಇದು ಬ್ಯಾಕ್ ಲುಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ತುಂಬಾ ರಿಚ್ ಆಗಿ ಇರುವಂಥದ್ದು. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.